ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ನಾನು ಆಗಲೇ ಹೇಳಿದೆ, ದರ್ಶನ್ ಗೈರಾಗಿದ್ದಾರೆ ಅಂತಂದ್ರೆ ಜಡ್ಜ್ ತರಾಟೆಗೆ ತಗೊಳ್ತಾರೆ ಅಂತ. ಹಂಗೆ ಕೋರ್ಟ್ಗೆ ಗೈರಾಗಿದ್ದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ನ್ಯಾಯಾಲಯಕ್ಕೆ ತಪ್ಪದೆ ಹಾಜರಾಗಬೇಕು. ಕೊಲೆ ಆರೋಪಿ ದರ್ಶನ್ಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಬೆನ್ನೋವು ಸಿಕ್ಕಾಪಟ್ಟೆ ಜಾಸ್ತಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು, ಬರಕ್ಕಾಗಲ್ಲ ಅಂತ. ಈಗ ಜಡ್ಜ್ ಗರಂ ಆಗಿದ್ದಾರೆ ಇದಕ್ಕೆ. ಬೆನ್ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಏನು ಮತ್ತೆ ಕೇರಳಕ್ಕೆ ಮತ್ತಿನ್ನಲ್ಲಿಗೋ ಶೂಟಿಂಗ್ಗೆ, ಜೊತೆಗೆ ಯಾವುದೋ ಪ್ರೆಸ್ ಮೀಟ್ಗೆ ಅಲ್ಲಿಗೆಲ್ಲ ಹಾಜರಾಗ್ತಾ ಇದ್ರೆ, ಡೈಲಿ ಓಡಾಡ್ತಾ ಇದ್ರೆ ಬೆನ್ನೋವು ಜಾಸ್ತಿ ಆಗದೆ ಇನ್ನೇನಾಗುತ್ತೆ? ಇದೆಲ್ಲವೂ ನಾಟಕ. ಹೇಳಿಲ್ಲ, ಜಡ್ಜಿಗೆಲ್ಲ ಗೊತ್ತಿರುತ್ತೆ ಇವೆಲ್ಲ ನಾಟಕ ಅಂತ. ಇದೆಲ್ಲ ನೆಪ ಒಡ್ಡಂಗಿಲ್ಲ, ಬರಬೇಕು ಅಷ್ಟೇ. ಕೋರ್ಟ್ ಗರಂ ಆಗಿದ್ದಾರೆ ದರ್ಶನ್ ಗೈರಾಗಿದ್ದಕ್ಕಾಗಿ. ವಿಚಾರಣೆ 20ನೇ ತಾರೀಕು ಅಂದರೆ ಏಪ್ರಿಲ್ 20ನೇ ತಾರೀಕಿಗೆ ಮುಂದೂಡಿದೆ ಅಂತೆ ಕೋರ್ಟ್. ಇವಾಗ ಬರಬೇಕು ದರ್ಶನ್, ಹಾಗೆಲ್ಲ ಅಬ್ಸೆಂಟ್ ಆಗಂಗಿಲ್ಲ. ತಿಂಗಳಿಗೆ ಒಮ್ಮೆ ಆದರೂ ಮಸ್ಟ್ ಆ್ಯಂಡ್ ಶುಡ್ ಹಾಜರಾಗಲೇಬೇಕು. ಅದಕ್ಕೆ ನೀವು ಗೈರಾದರೆ ಹೆಂಗೆ? ಏಪ್ರಿಲ್ 20ನೇ ತಾರೀಕು ಮುಂದೂಡಿದ್ದಾರೆ. ಈಗ ದರ್ಶನ್ ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಹಾಜರಾಗಿದ್ದರು, ಬರಲಿಲ್ಲ. ಹೀಗಾಗಿ 20ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ.